ವೆಲ್ಕಮ್ ಟು ಸ್ಟಡಿ ಫಾರ್ ಸಕ್ಸಸ್ ಚಾನಲ್. ಇವತ್ತಿನ ದಿವಸ GPST ಕರ್ನಾಟಕ TET ಮತ್ತು ಲಾಂಗ್ ಕ್ವಶನ್ಸ್ಗೆ ಸಂಬಂಧಪಟ್ಟಂಥ ಟಿಪ್ಸ್, ಅಂದರೆ ಥಿಯರಿಗೆ ಸಂಬಂಧಪಟ್ಟಂತಹ ಒಂದು ಟಿಪ್ಸನ್ನು ನಾನು ಒಂದೇ ಒಂದು ವಿಷಯದಲ್ಲಿ ಹೇಳ್ಕೊಡ್ತೀನಿ. ಸಮಾಜ ವಿಜ್ಞಾನ ಆಗಿರ್ಬೋದು, ಗಣಿತ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಥಿಯರಿ ಮಾತ್ರ, ಬೇರೆ ಯಾವುದೂ ಅಲ್ಲ, ಥಿಯರಿ. ಉದಾಹರಣೆಗೆ ಸಮಾಜ ವಿಜ್ಞಾನದಲ್ಲಿ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರಿತೀವಿ? ಈ ಥರ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ನಮಗೆ ನೆಪೋಲಿಯನ್ ಅಂತ ಅರ್ಥ ಆಗುತ್ತೆ. ಇಂತಹ ಒಂದು ಥಿಯರಿಗೆ ಸಂಬಂಧಿಸಿದಂಥ ನಾವು ಯಾವ ಒಂದು ಪುಸ್ತಕವನ್ನು ಓದಬೇಕು, ಯಾವುದನ್ನು ನಾವು ಪರ್ಫೆಕ್ಟ್ ಆಗಬೇಕು ಅಂತಂದರೆ ಇಲ್ಲಿ ನೋಡಿ, 5th to 10th ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್, ಅಂದರೆ 5ರಿಂದ 10ನೇ ತರಗತಿಯ ರಾಜ್ಯ ಸರ್ಕಾರದ ಪಠ್ಯಪುಸ್ತಕಗಳನ್ನು ನಾವು ಓದ್ಕೋಬೇಕು, ಬರೀಬೇಕು, ಮತ್ತು ನಮ್ಮಲ್ಲಿ ನಾವು ರಿಕಾಲ್ ಮಾಡ್ಕೋಬೇಕು, ರಿವಿಸನ್ ಮಾಡಬೇಕು. ಟೋಟಲಿ ಆಗಿ ನಾವೇನಾಗಬೇಕು ಅಂತಂದರೆ ಅದರಲ್ಲಿ ಪರ್ಫೆಕ್ಟ್ ಆಗಬೇಕು. ಅಂದಾಗ ಮಾತ್ರ ನಾವು ಥಿಯರಿಗೆ ಸಂಬಂಧಿಸಿದಂತಹ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ಸರಿಯಾಗಿ ಉತ್ತರವನ್ನು ಬರೆಯೋದಕ್ಕೆ 100% ಆಗುತ್ತೆ. ಎಷ್ಟೆಲ್ಲ TET ಎಕ್ಸಾಮ್ ನಡೆದಿದೆ, GPST ಎಕ್ಸಾಮ್ ನಡೆದಿದೆ, ಲಾಂಗ್ ಕ್ವಶನ್ಸನ್ನು ನೋಡಿದ್ರೆ, ಆಮೇಲೆ ಎಷ್ಟೆಲ್ಲ ಥಿಯರಿಯನ್ನು ನೋಡಿದ್ರೆ, ಪ್ರತಿಯೊಂದು ಕೂಡ 5th to 10th ರಾಜ್ಯ ಸರ್ಕಾರದ ಪಠ್ಯಪುಸ್ತಕದಲ್ಲಿರುವಂತಹ ವಿಷಯಗಳನ್ನೇ ಕೊಟ್ಟಿದ್ದಾರೆಯೇ ಹೊರತು ಬೇರೆ ಯಾವುದೇ ರೀತಿಯ, ಅಂದರೆ ಫಸ್ಟ್ ಇಯರ್ ಆಗಲಿ ಸೆಕೆಂಡ್ ಯಾವುದೋ ಒಂದು ಬಂದಿರ್ಬೋದು, ಬಟ್ 100ಕ್ಕೆ 99% 5th to 10th ಸ್ಟೇಟ್ ಸಿಲೆಬಸ್ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ 5ರಿಂದ 10ನೇ ತರಗತಿಯ ಎಲ್ಲ ಪಠ್ಯಪುಸ್ತಕಗಳನ್ನು ಓದಿ ಪರ್ಫೆಕ್ಟ್ ಆದರೆ ನಮ್ಮ ಒಂದು ರಿಸಲ್ಟ್ ಈ ಥರ ಇರುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈಗಲೇ ನಾವೇನು ಮಾಡಬೇಕು, 5ರಿಂದ 10ನೇ ತರಗತಿಯ ರಾಜ್ಯ ಸರ್ಕಾರದ ಪಠ್ಯಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಅದರಲ್ಲಿರುವಂತಹ ವಿಷಯಗಳನ್ನು ನೋಟ್ಸ್ ಮಾಡಿ, ಸ್ವತಃ ನಾವೇ ನೋಟ್ಸ್ ಮಾಡಿಕೊಂಡು ನಾವೇ ಓದಿ ನಾವೇ ಬರೆಯೋದ್ರಿಂದ ಹೆಚ್ಚು ಪರಿಪೂರ್ಣರಾಗ್ತೀವಿ, ಹೆಚ್ಚು ಪರ್ಫೆಕ್ಟ್ ಆಗ್ತೀವಿ. GPSTನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. 5th to 10th ಸ್ಟೇಟ್ ಸಿಲೆಬಸ್ ಟೆಕ್ಸ್ಟ್ ಬುಕ್ಕನ್ನು ಕಲೆಕ್ಟ್ ಮಾಡಿ ಓದೋದಕ್ಕೆ ಪ್ರಾರಂಭ ಮಾಡಿ. ಥ್ಯಾಂಕ್ ಯು ಫಾರ್ ದಿಸ್ ವಿಡಿಯೋ ವಾಚಿಂಗ್. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.